ಚಿಲ್ಲರೆ ಕಾಸು ಉಳ್ಸೋಕ್ ಹೋಗಿ ಲಕ್ಷಾಂತರ ರೂಪಾಯಿನ ಹಾಳು ಮಾಡ್ಕೊಬಿಡಿ. ಮನೆ ಕಟ್ಟುವಾಗ ಲೋಕಲ್ ಮಟೀರಿಯಲ್ ತಗೊಂಡ್ರೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ಗೊತ್ತಾ? ಮೊದಲನೇದು, ಲೋ ಗ್ರೇಡ್ ಸಿಮೆಂಟ್ ಯೂಸ್ ಮಾಡಿದ್ರೆ ಗೋಡೆಗಳಲ್ಲಿ ಬೇಗ ಕ್ರ್ಯಾಕ್ಸ್ ಡೆವಲಪ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಎರಡನೇದು, ಲೋ ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿದ್ರೆ ಮನೆ ಸ್ಟ್ರೆಂತ್ ಕಳ್ಕೊಂಡ್ಬಿಡುತ್ತೆ. ಮೂರನೇದು, ಚೀಪ್ ರೇಟ್ ನ ಬ್ರಿಕ್ ಯೂಸ್ ಮಾಡಿದ್ರೆ ಸ್ಟ್ರೆಂತ್ ಕಳ್ಕೊಂಡು ವೀಕ್ ಆಗೋಗುತ್ತೆ. ನಾಲ್ಕನೇದು, ಲೆಸ್ ಕ್ವಾಲಿಟಿ ಎಂ ಸ್ಯಾಂಡ್ ನ ಯೂಸ್ ಮಾಡಿದ್ರೆ ಕಾಂಕ್ರೀಟ್ ಸ್ಟ್ರೆಂತ್ ಕಡಿಮೆ ಆಗೋಗುತ್ತೆ. ಐದನೇದು, ಚೀಪ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ವೈರ್ ಬಳಸಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹಚ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಆರನೇದು, ಲೋ ಕ್ವಾಲಿಟಿ ಪ್ಲಂಬಿಂಗ್ ಮಟೀರಿಯಲ್ ನ ಯೂಸ್ ಮಾಡಿದ್ರೆ ವಾಟರ್ ಲೀಕೇಜ್ ಆಗಿ ಅವಾಗ ದುಡ್ಡು ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಏಳನೇದು, ಪೂರ್ ಕ್ವಾಲಿಟಿ ಟೈಲ್ಸ್ ನ ಯೂಸ್ ಮಾಡಿದ್ರೆ ಕ್ರ್ಯಾಕ್ ಡೆವಲಪ್ ಆಗುತ್ತೆ, ಇಲ್ಲ ಅಂದ್ರೆ ಕಲರೇ ಫೇಡ್ ಆಗೋಗುತ್ತೆ. ಎಂಟನೇದು, ಲೆಸ್ ಕ್ವಾಲಿಟಿ ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಸೀಲಿಂಗ್ ಹಾಗೂ ವಾಲ್ಗಳಲ್ಲಿ ವಾಟರ್ ಲೀಕೇಜ್ ಆಗುತ್ತೆ. ಒಂಬತ್ತನೇದು, ಕಮ್ಮಿ ರೇಟ್ ನ ಪೇಂಟ್ ಮನೆಗೆ ಮಾಡಿಸಿದ್ರೆ ಪೇಂಟ್ ಫೇಡ್ ಆಗಿ ಮನೆ ಲುಕ್ ಹಾಳಾಗೋಗುತ್ತೆ. ಹತ್ತನೇದು, ಲೋ ಗೇಜ್ ಸ್ಟೀಲ್ ಬಳಸಿ ಗ್ರಿಲ್ ಮಾಡಿಸಿದ್ರೆ ಬೇಗ ತುಕ್ ಹಿಡಿದು ಹಾಳಾಗೋಗುತ್ತೆ. ಎಕನಾಮಿಕಲ್ ಅಂಡ್ ಬೆಸ್ಟ್ ಮಟೀರಿಯಲ್ ಬಳಸಿ ನಿಮ್ಮ ಮನೆಗೆ ಲಾಂಗ್ ಲೈಫ್ ಬರೋ ಹಾಗೆ ಮಾಡಿ. ಮಟೀರಿಯಲ್ ಸೆಲೆಕ್ಷನ್ ಅಲ್ಲಿ ಯಾವುದೇ ಡೌಟ್ಸ್ ಇದ್ರೂ ಮಟೀರಿಯಲ್ಸ್ ಅಂತ ಕಮೆಂಟ್ಸ್ ಮಾಡಿ.